ನಾಡಿನ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135 ಜನ್ಮದಿನದ ಶುಭಾಶಯಗಳು. ಬಂಧುಗಳೇ, ಏನಿವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಜಿಲ್ಲಾಡಳಿತ ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಚರಣೆ ಮಾಡಬೇಕು 135 ದಿನದ ಹಬ್ಬವನ್ನು ನಾಡಿನ ಜನತೆಗೆ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವಪೂರಿತವಾಗಿ ಇವತ್ತು ಆಚರಣೆ ಮಾಡಬೇಕು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕುಟುಂಬಕ್ಕಾಗಲಿ ಒಂದು ರಾಜ್ಯಕ್ಕಾಗಲಿ ಸೀಮಿತ ಆದವರಲ್ಲ. ಇಡೀ ಭಾರತ ದೇಶದ ಪ್ರಪಂಚದೆಲ್ಲರೂ ಕೂಡ ಮೆಚ್ಚುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದ್ದರು. ಅದೇ ಇದ್ರ ನೆನಪವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತ ಜಿಲ್ಲಾಡಳಿತ ನಿರ್ಮಾಣ ಮಾಡಿರ್ತಾರೆ. ಆದರೆ ಜಿಲ್ಲಾಡಳಿತ ಜೊತೆಯಲ್ಲಿ ಎಲ್ಲ ಮುಖಂಡರು, ದಲಿತ ಸಂಘಟನೆಯ ಮುಖಂಡರು ಕೂಡ ಭಾಗಿಯಾಗಿ ಅದ್ದೂರಿ ಆಚರಣೆ ಮಾಡಬೇಕಂತ ಒಕ್ಕರಣದಿಂದ ತೀರ್ಮಾನ ಮಾಡಿದ್ದೀವಿ. ಅದೇ ಥರ ಏನು ನಮ್ಮ ವೇಮಗಲ್ ಭಾಗದಿಂದ ಬರೋಂಥ ಪಲ್ಲಕ್ಕಿಗಳ ಮೆರವಣಿಗೆ ಬರ್ತದೆ, ಅದನ್ನು ನಮ್ಮ ಕಚೇರಿ ಮುಂದೆ ಹಾದು ಹೋಗುವಂಥ ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕ ದಲಿತ ಸಿಂಹ ಸೇನೆಯ ವತಿಯಿಂದ ಬಿಸಿಲು ತಾಪಮಾನ ಜಾಸ್ತಿ ಆಗಿರೋದ್ರಿಂದ ತಂಪಾದ ಪಾನೀಯಗಳು ಕೊಡಬೇಕು ಹುಡುಗರಿಗೆ, ನಾಗರಿಕ ಬಂಧುಗಳಿಗೆ ಅಂತೇಳಿ ಕರ್ನಾಟಕ ದಲಿತ ಸಿಂಹ ಸೇನೆ ಇವತ್ತು ತೀರ್ಮಾನ ತೆಗೆದುಕೊಂಡು ಏನು ಏಪ್ರಿಲ್ 14ನೇ ತಾರೀಕು ಅದ್ಧೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋದರಿಂದ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಏನು ಮೆರವಣಿಗೆಗಳು ಆಗಬೇಕು. ಮಧ್ಯಾಹ್ನ ನಮ್ಮ ಕಚೇರಿ ಮುಂದೆ ಊಟದ ವ್ಯವಸ್ಥೆ ಕೂಡ ಇದೆ. ಅದರಿಂದ ಎಲ್ಲರೂ ಕೂಡ ಸಹಕರಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯಲ್ಲಿ ಮರೆಯಲಾಗದಂಥ ಆಚರಣೆಯನ್ನು ಕೋಲಾರ ಜಿಲ್ಲಾಡಳಿತ ವತಿಯಿಂದ ಮಾಡೋದ್ರಿಂದ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಲ್ಲ ತಮ್ಮೆಲ್ಲ ಎಲ್ಲರೂ ಕೂಡ ಮನವಿ ಮಾಡಿಕೊಡ್ತೀವಿ. ಜೈ ಭೀಮ್, ಜೈ ಭಾರತ್.